ग्रहाय महातेजं ध्येयमाम्नाजगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् लक्ष्मीकान्तं भूवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनाद्य सम्प्राप्तज्ञानैश्वर्यानहं सदा रघुप्रवीराक्षगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहम् यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेनाज्ञप्तः सन् भूमौ अवतीर्य वादिराजनामायति कुलतिलको भूत्वा तुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यक् ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्ष निश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापात् मणिग्रीवविमोचनम् ದಿವಸ ಬಳಿತಾ ಸೂಕ್ತದ ಸಾರ ಅರ್ಥವನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಪ್ರಸಂಗ ಬಂತು. ವಾದಿರಾಜರಿಗೆ 3 ರೂಪ ಇದೆ. ಅದರಲ್ಲಿ ಒಂದು ರೂಪ ಬ್ರಾಹ್ಮಣನ ರೂಪ, ರುಕ್ಮಿಣಿ ಪತ್ರವನ್ನ ಕೃಷ್ಣನಿಗೆ ತಲುಪಿಸಿದ ರೂಪ. ಅಲ್ಲಿ ವಾದಿರಾಜರು ರುಕ್ಮಿಣೀಶ ಬೀಜದಲ್ಲಿ ಒಂದು ಮಾತು ಹೇಳ್ತಾರೆ. ಅಜಯ ಪ್ರೇಷಿತಂ ಪತ್ರಂ ದ್ವಿಜ ಕಶ್ಚಿದ್ ಉಪಾಹರತ್ ಅಂತ ಮಾತಿದೆ. ಅಜ ಅಂದ್ರೆ ಲಕ್ಷ್ಮಿ, ಅಂದ್ರೆ ರುಕ್ಮಿಣಿ ದೇವಿ ಒಬ್ಬ ಬ್ರಾಹ್ಮಣನ ಹತ್ರ ಪತ್ರ ಕೊಟ್ಲು. ಕಶ್ಚಿತ್ ದ್ವಿಜ ಅಂತ ಅಲ್ಲಿ ಬಂದು, ಕಶ್ಚಿತ್ ದ್ವಿಜ ಯಾರೋ ಒಬ್ಬ ಬ್ರಾಹ್ಮಣ ತಾನು ಹೋಗಿ ಕೊಟ್ಟ ಅಂತ. ಅಲ್ಲಿ ಕಶ್ಚಿತ್ ದ್ವಿಜ ಅನ್ನೋಲ್ಲಿ ಒಂದು ಧ್ವನಿ ಇದೆ ಅಂತ ಹೇಳ್ತಾರೆ. ಈ ಸಾಮಾನ್ಯ ಕಾವ್ಯ ಅಥವಾ ನಾಟಕ ಈ ತರದ ಸಂಸ್ಕೃತ ಗ್ರಂಥಗಳಲ್ಲಿ ಧ್ವನಿ ಜಾಸ್ತಿ ಇರುತ್ತೆ. ಕಾವ್ಯಗಳಲ್ಲಿ ಧ್ವನಿ ಅಂದ್ರೆ ಒಂದ್ ಮಾತು ಹೇಳಿದ್ರೆ ಅದಕ್ಕೆ 10 ಅರ್ಥ ಇರುತ್ತೆ. ನೇರ ಅರ್ಥ ತಗೊಳ್ಳೋದಷ್ಟೇ ಅಲ್ಲ. ಓಹೋಹೋ ಭಾರಿ ಬುದ್ಧಿವಂತ ನೀನು ಅಂದ್ರೆ ಏನರ್ಥ? ಮೇಲ್ನೋಟಕ್ಕೆ ಭಾರಿ ಬುದ್ಧಿವಂತ ಅಂದ್ರೆ ಆಡ್ಕೊಳ್ತಾ ಇದಾರೆ, ವಾಸ್ತವಿಕವಾಗಿ ಹೊಗಳೋ ಮಾತಲ್ಲ. ಅಂದ್ರೆ ಹೇಳ್ಬೇಕಾದ್ರೆ ಆ ಮಾತಿಗೆ ಅದು ಅರ್ಥ ನೇರವಾಗಿ ತಗೊಂಡ್ಬಿಟ್ರೆ ಅದ್ ಅರ್ಥ, ಇನ್ನೊಂದೇನೋ ಅರ್ಥ ಇರುತ್ತೆ ಅದ್ರಲ್ಲಿ. ಆ ತರ ಒಂದ್ 3-4 ಅರ್ಥ ಇರುತ್ತೆ ಶಬ್ದಗಳಿಗೆ. ಇದನ್ನ ಕಾವ್ಯ ಬರೆಯೋರು ತುಂಬಾ ಬೆಳೆಸ್ತಾರೆ. ಅದ್ರಲ್ಲಿ ರುಕ್ಮಿಣೀಶ ವಿಜಯ ಕಾವ್ಯ ಅಂದ್ರೆ ದೊಡ್ಡ ಕಾವ್ಯ, ನಮಗ್ ಗೊತ್ತು. ದಿವ್ಸಕ್ಕೆ ಒಂದೊಂದು ಸರ್ಗ ಬರೀತಾ ಇದ್ರು ವಾದಿರಾಜರು, 19 ಸರ್ಗದ ರಚನೆ. ಅಲ್ಲಿ ಈ ಭಾಗದ ವಿವರಣೆ ಮಾಡ್ತಾ ಕಶ್ಚಿತ್ ಅನ್ನೋ ಒಂದು ಪದ ಬಳಸಿದ್ದಾರೆ. ಇದು ತುಂಬಾ ಸೂಕ್ಷ್ಮ. ಇದರಿಂದ ವಾದಿರಾಜ ರುಜುಗಳು ಅಂತ ಗೊತ್ತಾಗತ್ತೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ, ಸೂಚನೆ ಮಾಡಿದ್ದಾರೆ ಅಂತ. ಅದನ್ನ ಇಲ್ಲಿ ವಾದಿರಾಜ ಗುರುವರ ಚರಿತಾಮೃತದ ಒಂದು ವ್ಯಾಖ್ಯಾನದಲ್ಲಿ ಬರ್ದಿದ್ದಾರೆ. ಅದು ನೆನೆ ದಿವಸ ನಾವೇನ್ ಕಳ್ಸಿದೀವಲ್ಲ ಆ ಫೈಲ್ ಅಲ್ಲೇ ಇದೆ ಅದು. ಮತ್ತೆ ಆ ಫೋಟೋಗಳೇನ್ ಕಳ್ಸಿದ್ರಲ್ಲ ಅದ್ರಲ್ಲೇ ಇದೆ. ಅದ್ರಲ್ಲಿ ಈ 19ನೇ ಶ್ಲೋಕ ಇದೆಯಲ್ಲ ಅದರ ವಿವರಣೆ ಮಾಡ್ತಾ ಇರೋದು ಆ ಫೋಟೋ ಕಳ್ಸಿರೋದ್ರಲ್ಲಿ. ಇದು ಕೊನೆಗೆ ಬರುತ್ತೆ ವಾದಿರಾಜ ಗುರುವರ ಚರಿತಾಮೃತ ಗ್ರಂಥದಲ್ಲಿ. ಕಶ್ಚಿತ್ ಅಂದ್ರೆ
ಸಾಮಾನ್ಯ ಕಹ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ ಶಾಸ್ತ್ರಗಳಲ್ಲಿ. ಇಲ್ಲಿ ಚಿತ್, ಕಹ ಚಿತ್, ಚಿತ್ ಅನ್ನೋದಕ್ಕೆ ಜ್ಞಾನಿ ಅಂತ ಅರ್ಥ. ಜ್ಞಾನ ಇರೋನ್ಗೆ ಚಿತ್. ಸಚ್ಚಿದಾನಂದ ಆತ್ಮೇತಿ ಅಂತ ಹೇಳಿ ಭಗವಂತನ ಸತ್, ಚಿತ್, ಆನಂದ, ಆತ್ಮ ಅಂತ 4 ತರ ಉಪಾಸನೆ ಮಾಡ್ಬೇಕು ಅಂತ ಮನುಷ್ಯೋತ್ತಮರಿಗೆ ಹೇಳ್ತಾರಲ್ಲ. ಚಿತ್ ಅಂದ್ರೆ ಜ್ಞಾನಾನಂದಮಯ, ಜ್ಞಾನಮಯ ಅಂತ ಅರ್ಥ. ಇಲ್ಲಿ ಚಿತ್ ಅಂದ್ರೆ ಜ್ಞಾನಿ ಅಂತ ಅರ್ಥ, ಜ್ಞಾನ ಇರೋರು. ಜ್ಞಾನಿಯಾಗಿದ್ದು ಕಹ ಅಂದ್ರೆ ಬ್ರಹ್ಮ ಪದವಿಗೆ ಯೋಗ್ಯರಾದವರು ಅಂತ ಅರ್ಥ. ಇದನ್ನ ಕಶ್ಚಿತ್ ಅನ್ನೋಲ್ಲಿ ದ್ವಿಜಃ ಅನ್ನೋದಕ್ಕೆ ಸೇರಿಸ್ಕೊಂಡೇನಾಯ್ತು, ಈ ಬ್ರಾಹ್ಮಣ ಯಾರು ರುಕ್ಮಿಣಿಯ ಪತ್ರವನ್ನ ತೆಗೆದುಕೊಂಡು ಕೃಷ್ಣನಿಗೆ ತಲುಪಿಸಿದ್ನೋ ಅವನು ಕಶ್ಚಿತ್ ಅಂದ್ರೆ ಬ್ರಹ್ಮ ಪದವಿ ಬರಲಿಕ್ಕೆ ಯೋಗ್ಯನಾದ ಜ್ಞಾನಿ ಅವನು ಅಂತ. ಇದನ್ನ ಕಶ್ಚಿತ್ ಅನ್ನೋ ಶಬ್ದನೇ ತಿಳಿಸ್ತಾ ಇದೆ. ಇದು ವಾದಿರಾಜರ ಒಂದು ರುಜುತ್ವಲಿಂಗ, ಅವರೇ ತಿಳಿಸಿದ್ದಾರೆ ಅಂತ. ಇದನ್ನ ಕಶಬ್ದೋ ಬ್ರಹ್ಮವಾಚೀತಿ ಭಾವಿ ಬ್ರಹ್ಮಾತ್ರ ಕೀರ್ತಿತಃ ಅಂತ ಹೇಳಿ ರಾಮಚಂದ್ರಾಚಾರ್ಯರು ತಮ್ಮ ಈ ವಾದಿರಾಜ ಗುರುವರ ಚಿತ್ತಾಮೃತದಲ್ಲಿ ಈ ಘಟನೆಯನ್ನ ಉಲ್ಲೇಖ ಮಾಡ್ತಾರೆ. ಇನ್ನು ಮತ್ತೊಂದು ವಿಷಯ ಅದೇ ಮುಂದೆ ಶ್ಲೋಕದಲ್ಲಿ ಬರೋದು 20ನೇ ಶ್ಲೋಕ. ರುದ್ರದೇವರು, ಇಂದ್ರದೇವರು, ವರುಣ ದೇವರು, ಹೀಗೆ ಎಲ್ಲಾ ದೇವತೆಗಳು ಪಂಚವೃಂದಾವನದ ಹತ್ರ ಬಂದು ಹಯಗ್ರೀವ ದೇವರ ಉಪಾಸನೆ ಮಾಡ್ತಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ದೇವತೆಗಳೆಲ್ಲ ಯಾಕೆ ಹೀಗ್ ಬಂದು ಪಂಚವೃಂದಾವನದ ಸನ್ನಿಧಾನದಲ್ಲಿದ್ದಾರೆ, ಅವ್ರಿಗೆ ಗೊತ್ತು ನಮಗೆ ಹಯಗ್ರೀವ ದೇವರ ಅನುಗ್ರಹ ಮಾಡ್ಬೇಕು ಅಂದ್ರೆ ವಾದಿರಾಜರ ಮುಖಾಂತರ ಸೇವಿಸ್ಬೇಕು. ಹಾಗಾದ್ರೆ ಗುರುರಾಜರು ಅಂತರ್ಯಾಮಿ, ಅಧಿಷ್ಠಾನ. ಹೇಗ್ ಮಧ್ವಾಚಾರ್ಯರ ಒಳಗಡೆ ದೇವರ ಉಪಾಸನೆನೋ ಹಾಗೆ ಗುರುರಾಜರ ಒಳಗಡೆ ಉಪಾಸನೆ ಮಾಡಿದ್ರೆ ನಮಗೆ ಹಯಗ್ರೀವನ ಅನುಗ್ರಹ ಆಗತ್ತೆ ಅಂತ ರುದ್ರದೇವರೆಂದು ಹಿಡಿದು ಎಲ್ಲಾ ದೇವತೆಗಳು ಬಂದಿದ್ದಾರೆ. ಇಷ್ಟು ಸಾಕು. ಒಂದು ಗರುಡ ದೇವರಿಗಿಂತ ಉತ್ತಮ ಅನ್ಲಿಕ್ಕೆ ಈ ರುಕ್ಮಿಣಿ ಪತ್ರ ತಗೊಂಡೋಗಿದ್ ಒಂದು ಪ್ರಮಾಣ, ವಾಯುವೇಗದಲ್ಲಿ ಹೋಗಿತ್ತು, ಗರುಡ ದೇವರಿಗಿಂತ ಉತ್ತಮ. ಇನ್ನು ರುದ್ರದೇವರಿಗಿಂತ ಉತ್ತಮ ಅನ್ಲಿಕ್ಕೆ ಸ್ವಯಂ ಪಂಚವೃಂದಾವನದಲ್ಲಿ ರುದ್ರದೇವರಿಂದ ಹಿಡಿದು ಎಲ್ಲಾ ದೇವತೆಗಳಿದ್ದಾರೆ, ಶೇಷದೇವರು ಇರ್ತಾರೆ ಅಂತಾನೆ ಅರ್ಥ. ರುದ್ರದೇವರಿಗಿಂತ ಉತ್ತಮ ಅಂತ ಆದ್ರೆ ಶೇಷದೇವರಿಗಿಂತಲೂ ಉತ್ತಮ ಅಂತಾನೆ ಅರ್ಥ. ಹೀಗೆ ಈ ಒಂದು ಮಾತಿನಿಂದಲೂ ಅವರು ರುಜು ದೇವತೆ ಅಂತ ಸ್ಫುಟವಾಗಿದೆ. ಅಷ್ಟೇ ಅಲ್ಲ, ಅಶ್ವಾಸ್ಯ ಪ್ರತಿಮಾಭೂತಂ ಅಂತ ಹೇಳ್ತಾರೆ. ಅಶ್ವಾಸ್ಯ ಕುದುರೆ ಮುಖದವನು ಅಂದ್ರೆ ಹಯಗ್ರೀವ ದೇವರು ಈ ವಾದಿರಾಜರನ್ನ ಪ್ರತಿಮೆಯನ್ನಾಗಿ ಇಟ್ಟುಕೊಂಡು ಅಲ್ಲಿ ಬಂದು ಸನ್ನಿಹಿತರಾಗಿರ್ತಾರೆ. ನಮಗೆ ಪ್ರತಿಮೆ ಅಂದ್ರೆ ಈಗೆಲ್ಲ ಛಲ ಪ್ರತಿಮೆ, ಅಚಲ ಪ್ರತಿಮೆ ಅಂತ ಹೇಳ್ತೀವಲ್ಲ. ಅಚಲ ಪ್ರತಿಮೆ ಅಂದ್ರೆ ಎಲ್ಲೂ ಚಲಿಸಲ ಒಂದೇ ಕಡೆ ಇರೋದು, ಪ್ರತಿಷ್ಠಾಪಿತ ಪ್ರತಿಮೆ. ಛಲ ಪ್ರತಿಮೆಗಳಲ್ಲಿ ಒಂದೊಂದು ರೀತಿ ಪ್ರತಿಮೆಗಳನ್ನ ಹೇಳ್ತಾ, ಸನ್ಯಾಸಿಗಳು ಪ್ರತಿಮೆ. ದೇವರ ಸನ್ನಿಧಾನ ಜಾಸ್ತಿ ಅಲ್ಲಿ, ಅಗ್ನಿಯಲ್ಲಿ ದೇವರ ಸನ್ನಿಧಾನ ಜಾಸ್ತಿ, ಅದಕ್ಕೆ ಹೋಮ ಮತ್ತೆ ಸನ್ಯಾಸಿಗಳ ಆರಾಧನೆ ಎಲ್ಲ ವಿಶೇಷವಾಗಿ ಮಾಡೋದು. ಬ್ರಾಹ್ಮಣರ ಒಳಗಡೆನೂ ದೇವರ ಒಂದು ವಿಶೇಷ ಸನ್ನಿಧಾನ ಇರುತ್ತೆ, ಅದ್ರಲ್ಲಿ ಸನ್ಯಾಸಿಗಳಲ್ಲಿ ತುಂಬಾ ಜಾಸ್ತಿ. ಆ ನಿಟ್ಟಿನಲ್ಲಿ ವಾದಿರಾಜರಲ್ಲಿ ವಿಶಿಷ್ಟವಾದ ಸನ್ನಿಧಾನ ದೇವರದ್ದು ಸ್ವಯಂ ಇದ್ದೇ ಇರುತ್ತೆ. ಅದರಲ್ಲೂ ರುದ್ರಾದಿ ದೇವತೆಗಳು ಬಂದು ವಾದಿರಾಜರಲ್ಲಿರೋ ದೇವರನ್ನ ಅವರು ಸ್ಮರಣೆ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ಸೋದಾಕ್ಷೇತ್ರಕ್ಕೆ ಬಂದು ಇವರು ಎಷ್ಟು ಶ್ರೇಷ್ಠರಿರ್ಬೇಕು. ಅದನ್ನ ರುಜುದೇವತೆ ಅಂತ ಈ ಮುಖಾಂತರ ಸಾಕ್ಷಾತ್ ಸ್ವಾಮಿನೇ ಹಯಗ್ರೀವ ದೇವನೇ ತನಗೆ ಪ್ರತಿಮೆಯನ್ನಾಗಿ ವಾದಿರಾಜರನ್ನು ಮಾಡ್ಕೊಂಡು ಒಳಗಡೆ ಇದ್ದಾನೆ, ಎಲ್ಲ ಸೇವೆಯನ್ನ ಸ್ವೀಕರಿಸ್ತಾ ಇದ್ದಾನೆ. ಇದು ಒಂದು ಪ್ರಮಾಣ. ಇದು ಬಂದಿರೋ ವಿಷಯಲ್ಲಿ ಸಾತ್ವೃಂದಾವನಾಖ್ಯಾನದಲ್ಲೇ ಬಂದಿರುವಂತಹ ವಿಷಯ. ಇದಾದ್ಮೇಲೆ ಈ ಬಳಿತಾ ಸೂಕ್ತದ ಅಂಗವಾಗಿ ಈಗಾಗಲೇ ನಾವು ಬಳಿತಾ ಸೂಕ್ತದ ಅರ್ಥವನ್ನ ನೋಡಾಗಿದೆ. ಇನ್ನು ತುಂಬಾ ಇದೆ ಬಳಿತಾ ಸೂಕ್ತದ್ದು, ಮತ್ತೆ ಮುಂದಿನ ಸಂದರ್ಭಗಳಲ್ಲಿ ಮಧ್ಯಕ್ಕೆ ಬಂದಾಗ ಹೇಳ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯಲ್ಲಿ ಹೇಳೋದು, ಒಟ್ಟು 7 ಕಾರಣಗಳನ್ನ ಕೊಡ್ತಾರೆ ವಾದಿರಾಜರನ್ನ ರುಜುಗಳು ಅಂತ ತಿಳ್ಕೊಳ್ಬೇಕು. ಯಾಕೆ ಅನ್ನೋದಕ್ಕೆ ಅವರ ಮಹಿಮೆ 7 ಇದೆ ಒಟ್ಟು. ಆ 7 ತಿಳ್ಕೊಂಡು ನಂತರ ನಾವು ಮೊದಲನೇ ಅಧ್ಯಾಯಕ್ಕೆ ಇವತ್ತಿನಿಂದ ಹೋಗೋಣ. ಮೊದಲನೇ ಅಧ್ಯಾಯದ ಸಾರ ಏನು, ಅಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಕೇಳಿ ಆಮೇಲೆ ಪ್ರತಿಯೊಂದು ಶ್ಲೋಕದ ವಿವರಣೆ, ಅಲ್ಲಲ್ಲಿ ಮಧ್ಯದಲ್ಲಿ ಈ ಸಾತ್ವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧನೆ, ಇನ್ನೊಂದು ಇದೆ ಗ್ರಂಥ ಸೇತು ಮಾಧವ ಸೂರಿಗಳು ಅಂತ ಬರೆದಿದೆ. ಅವರು ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಸಾತ್ವೃಂದಾವನಾಖ್ಯಾನದ ಬಗ್ಗೆ ತಿಳ್ಕೊಳ್ಬೇಕಾಗಿದ್ದ ವಿಷಯ. ಅದನ್ನು ಮಧ್ಯ ಶ್ಲೋಕಗಳಲ್ಲಿ ವಿವರಣೆ ಮಾಡ್ತಾ ನೋಡ್ತಾ ಹೋಗೋಣ ಶ್ಲೋಕಗಳಿಗೆ. ಇಲ್ಲಿ ಒಟ್ಟು 7 ಮೊದಲು ವಿಷಯ ಹೇಳೋದು. ಒಂದು, ವಾದಿರಾಜರು ಹೇಳ್ಕೊಳ್ಳೋದು ಹೀಗೆ, ಅವರು ಸಾತ್ವೃಂದಾವನಾಖ್ಯಾನ ತಿಳಿಸೋದು, ಯೋಮಾಮೇವಂ ವಿಜಾನಾತಿ ರುಜುಸ್ಥಂ ಪುಣ್ಯಕೃನ್ನರಃ ಸಯಾತಿ ನಿಲಯಂ ಪುಣ್ಯಂ. 2 ಪಾಠ ಇದೆ, ಸಯಾತಿ ಚ ಆಲಯಂ ಪುಣ್ಯಂ ಅಂತಾನೂ ಇದೆ, ಸಯಾತಿ ನಿಲಯಂ ಪುಣ್ಯಂ. ಅಲ್ಲಿ ನಿರಯ ಅಂತ ಮಾಡ್ಕೊಳ್ಬಾರ್ದು, ನಿರಯ ಅನ್ನೋದಕ್ಕೆ ನರಕ ಅಂತ ಅರ್ಥ. ನಿಲಯಂ ಪುಣ್ಯಂ ಯದ್ ಗತ್ವಾ ನ ನಿವರ್ತತೆ ಅಂತ ಇದು ಸ್ಫುಟವಾದ ಮಾತು. ನಾವು ಅಣು ವೃಂದಾವನಾಖ್ಯಾನ ಏನ್ ಚಿಕ್ಕ ವೃಂದಾವನಾಖ್ಯಾನ ಪಾರಾಯಣ ಮಾಡ್ತೀವಿ, ಅದರಲ್ಲಿ ಶ್ಲೋಕ ಇದೆ. ವಾದಿರಾಜರು ಹೇಳಿದ ಮಾತು ಏನಂತ, ಯಾರು ನನ್ನನ್ನ ರುಜು ಪದವಿಯಲ್ಲಿ ಅಂದ್ರೆ
ರುಜುದೇವತೆಯನ್ನಾಗಿ ತಿಳ್ಕೊಳ್ತಾರೋ ಅಂಥ ಪುಣ್ಯಾತ್ಮ ಇಂಥ ಪದವಿಯನ್ನು ಪಡಿತಾನೆ. ಎಂಥ ಪದವಿ ಅಂದ್ರೆ ಹೋದ್ಮೇಲೆ ಅಲ್ಲಿ ವಾಪಸ್ ಬರಲ್ಲ. ಒಂದ್ ಜಾಗಕ್ಕೆ ಹೋಗಿ ನಾವು ವಾಪಸ್ ಬರ್ದೇ ಇರೋದು ಅಂದ್ರೆ ಯಾವ್ದದು? ಸ್ವರ್ಗ ಅಲ್ಲ, ನರಕ ಅಲ್ಲ, ಯಾವ್ದು ಒಂದ ಅಂಧನ್ ತಮಸ್ ಆಗ್ಬೇಕು, ಒಂದ ಮೋಕ್ಷ ಆಗ್ಬೇಕು. ಆದ್ರೆ ಪುಣ್ಯಕೃತ ತುಂಬಾ ಪುಣ್ಯ ಮಾಡಿದ ಮನುಷ್ಯ ಹೋಗಿ ವಾಪಸ್ ಬರ್ದೇ ಇರೋ ಸ್ಥಳ ಅಂದ್ರೆ ಅದ್ ಮೋಕ್ಷ ಅಂತ ಅರ್ಥ. ಹಾಗಾದ್ರೆ ಯಾರು ನನ್ನ ರುಜುದೇವತೆ ಅಂತ ತಿಳಿದು ಧ್ಯಾನ ಮಾಡ್ತಾರೋ, ಬರೀ ಜ್ಞಾನ ಅಷ್ಟೇ ಅಲ್ಲ, ಜೊತೆಗೆ ಅವರ ಉಪಾಸನೆಯನ್ನ ಮಾಡ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಅಂತ ಹೇಳಿದ್ದಾರೆ. ಅದರಿಂದ ರುಜುದೇವತೆ ಅನ್ನುವ ಜ್ಞಾನ ಬಹಳ ಅವಶ್ಯಕ ಅನ್ನೋದು ಇದರಿಂದ ಸ್ಪಷ್ಟ. ಇಷ್ಟಲ್ದೇನೆ ಇನ್ನೊಂದು ಮಾತು ಹೇಳ್ತಾರೆ. ಅವರು ಚರ್ಚೆ ಮಾಡ್ತಾರಂತೆ ಯಾರ ಜೊತೆಗೆ? ಬ್ರಹ್ಮದೇವರ ಜೊತೆಗೆ ಮತ್ತೆ ವಾಯುದೇವರ ಜೊತೆಗೆ. ಹೇಗೆ ಚರ್ಚೆ ಅಂದ್ರೆ, ಒಂದು ಕಿವಿಲಿ ಬ್ರಹ್ಮದೇವರಿಗೆ ಹೇಳೋದಂತೆ, ಇನ್ನೊಂದು ಕಿವಿಗೆ ವಾಯುದೇವರ ಹತ್ರ ಅವ್ರು ಹೇಳೋದು. ಬ್ರಹ್ಮಣೋ ದಕ್ಷಿಣೇ ಕರ್ಣೆ. ಈ ಬಲ ಕಿವಿ ಏನಿದೆ, ಬ್ರಹ್ಮದೇವರ ಬಲಗಿವಿ, ಅದಕ್ಕೆ ಇವ್ರು ಹೇಳೋದು ಅಂದ್ರೆ ಅವ್ರ ಕಿವಿಗೆ ಬೀಳೋ ಹಾಗೆ ಇವ್ರು ಮಾತಾಡ್ತಾರೆ, ಯಾರು? ವಾದಿರಾಜರು. ಈ ಕಡೆ ಎಡಗಿವಿಯಲ್ಲಿ ವಾಯುದೇವರು ಕೇಳಿಸ್ಕೊಳ್ತಾರೆ. ಅಂದ್ರೆ ಏನರ್ಥ? ಮಧ್ಯಕ್ಕೆ ವಾದಿರಾಜರಿದ್ದಾರೆ, ವಾದಿರಾಜರ ಬೆಳಗಡೆ ಬ್ರಹ್ಮದೇವರಿದ್ದಾರೆ, ಎಡಗಡೆ ವಾಯುದೇವರಿದ್ದಾರೆ ಅಂತ ಅರ್ಥ. ಹೀಗೆ ಇಬ್ಬರ ಜೊತೆನೂ ಇವರು ವಿಷ್ಣೋಹ ತತ್ವಸ್ಯ ನಿರ್ಣಯ, ದೇವರ ವಿಚಾರ ಮಾಡ್ತಾ ಇರ್ತಾರೆ ಅಂತ. ಹೀಗೆ ಕೂಡಿಸ್ಕೊಂಡು ಮಾತಾಡ್ಬೇಕು ಅಂದ್ರೆ ವಾದಿರಾಜರ ಯೋಗ್ಯತೆ ಏನು? ಅವರು ರುಜುದೇವತೆನೆ ಅಂತ ಅರ್ಥ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ, ತವ ಶ್ವಾಸ ಪ್ರಣಯತಾಹಂ ಭವಿಷ್ಯಾಮಿ ನ ಸಂಶಯ. ಅಲ್ಲಿ ಉಪದೇಶ ಕೊಡ್ತಾ ಸಾತುಂದಾವನ ಕೇಳಲ್ಲಿ, ಮುಂದೆ ನಾನು ವಾಯುವಾದಾಗ ನಿನ್ನ ಒಳಗಡೆ ಇದು ಉಸಿರಾಟ ಶ್ವಾಸ ಮಂತ್ರ ಜಪವನ್ನ ಮಾಡಿ ನಾನು ರಕ್ಷಣೆಯನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಇಂಥ ಮಹಾತ್ಮರು. ಹಾಗಾಗಿ ವಾಯು ಪದವಿಗೆ ಬರೋದು ಖಚಿತ ಅಂತಾನೆ ಅರ್ಥ. ಅಷ್ಟೇ ಅಲ್ಲದೆ ಈ ಮಾತು ಹಿಂದೆನೂ ಬಂತು, ಅದು ಸ್ವಲ್ಪ ವ್ಯತ್ಯಾಸವಾಗಿ ಬರುತ್ತಿಲ್ಲಿ. ಮಮಾಪಿ ಜೀವೋತ್ತಮತ್ವಂ ಶ್ರುತ್ವಾ ಸರ್ವೇ ಮಮ ಪ್ರಿಯಾಃ ಗರ್ವಂ ಹಿತ್ವಾ ಪ್ರದಾಸ್ಯಂತು ಗುರುವಂತರಿ ಯಾಮಿಣಃ ಕರಂ. ನನ್ನ ಜೀವೋತ್ತಮತ್ವವನ್ನ ಎಲ್ಲರೂ ತಿಳ್ಕೊಳ್ಳಿ. ಅಷ್ಟೇ ಅಲ್ಲ, ಎಲ್ಲಾ ಗರ್ವ ಬಿಟ್ಬಿಡಿ, ಅಹಂಕಾರ ಬಿಡಿ. ನನ್ನ ಒಳಗಡೆ ಇರುವಂತಹ ಹಯಗ್ರೀವ ದೇವರಿಗೆ ನೀವು ಕೊಡಬೇಕಾದ ಕರ, ಟ್ಯಾಕ್ಸ್, ಸಮರ್ಪಣೆ, ಕೃತಜ್ಞ ಭಾವದಿಂದ, ಕೃತಜ್ಞ ಅಲ್ಲ ಕೃತಜ್ಞತೆ ಭಾವದಿಂದ ನೀವೇನ್ ಪಡ್ಕೊಂಡಿದ್ದೀರಿ, ಅನುಗ್ರಹ ಏನ್ ದೇವರು ಮಾಡಿದಾನೆ, ಅದಕ್ಕೆ ಪ್ರತಿಯಾಗಿ ನಾವೇನ್ ಸಮರ್ಪಣೆ ಮಾಡಬಹುದು? ಭಕ್ತಿ ಶ್ರದ್ಧೆಗಳನ್ನ ಸಮರ್ಪಣೆ ಮಾಡ್ಬೋದು. ಅದರಲ್ಲಿ ನನ್ನ ಜೀವೋತ್ತಮತ್ವವನ್ನ ತಿಳ್ಕೊಂಡು, ಹೇಗೆ ವಾಯು ಜೀವೋತ್ತಮ, ಬ್ರಹ್ಮನೂ ಜೀವೋತ್ತಮನೇ, ಅದೇ ರೀತಿ ರುಜುದೇವತೆಯಾದ ಲಾತವ್ಯರು ಜೀವೋತ್ತಮರು ಅಂತ ತಿಳಿದು ಅವರಿಗೆ ಹಯಗ್ರೀವ ದೇವರಿಗೆ ಗುರುಗಳ ಅಂತರ್ಯಾಮಿಯಾಗಿ ಅರ್ಪಣೆ ಮಾಡಿದ್ರೆ ಅಷ್ಟು ಸಾಕಂತ. ಅದರಿಂದ ನಾವು ನಿಜವಾಗಿ ದೇವರಿಗೆ ಏನ್ ಸಮರ್ಪಣೆ ಮಾಡ್ಬೇಕೋ ಅದನ್ನ ಮಾಡ್ದಾಗಾಯ್ತು. ಅಷ್ಟೇ ಅಲ್ಲ, ನೆನ್ನೆ ದಿವಸ ಕೇಳಿದ್ವಿ ಏನಂತ, ವಾದಿರಾಜರು ಭೂಮಿಗೆ ಬಂದ್ರು. ಯಾಕೆ? ಈ ಕಡೆ ದೇವತೆಗಳ ಪ್ರಾರ್ಥನೆ ಆಗಿತ್ತು, ಕಲಿಯುಗದಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ, ನಾಸ್ತಿಕತನ, ಅದನ್ನ ಓಡಿಸ್ಬೇಕಾಗಿದೆ, ತತ್ವಜ್ಞಾನ ಉಳಿಸ್ಬೇಕಾಗಿದೆ. ಅದಕ್ಕೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು. ಬ್ರಹ್ಮದೇವರು ಹೋದ್ರು. ಅಲ್ಲಿ ಹಯಗ್ರೀವ ಅನ್ನೋ ರೂಪಕ್ಕೆ ದೇವರೇ ತನ್ನ ಒಂದು ರೂಪದಿಂದ ಆಜ್ಞೆ ಮಾಡಿದ. ದೇವರು ಹೇಳಿದ್ರು, ಹಯಗ್ರೀವ ದೇವರ ಆಜ್ಞೆ ಆಯ್ತು, ಅಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಯಾರಿಗೆ? ಲಾತವ್ಯ ರೂಪಿ ರುಜುದೇವತೆಗೆ ಪಟ್ಟಾಭಿಷೇಕ. ಅಂದ್ರೆ ಈಗ ಇನ್ನು ಮುಂದೆ ಈ ಪಟ್ಟದಲ್ಲಿ ನೀವು ಕೂಡಿ, ಇನ್ನು ನೀವು ನಿಮ್ ಜವಾಬ್ದಾರಿ ಲೋಕದಲ್ಲಿ ಹೋಗಿ ಸಜ್ಜನರು ಉದ್ಧಾರ ಮಾಡ್ಬೇಕು ಅಂತ. ಅಲ್ಲ ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಸ್ವಯಂ ಈ ಬ್ರಹ್ಮದೇವರು, ವಾಯುದೇವರು ಎಲ್ಲರೂ ಇರ್ತಾರೆ, ಅವರು ಮಾಡ್ತಾರೆ. ಆ ಸ್ಥಾನದಲ್ಲಿ ಕೂಡಿಸಿದ್ಮೇಲೆ ನಂತರ ಕೊಡ್ಬೇಕಲ್ಲ ಜವಾಬ್ದಾರಿನ. ಈಗ ಒಬ್ರು ತಾವು ಅಧಿಕಾರವನ್ನ ಇದ್ದಾಗ ಇನ್ನೊಬ್ರಿಗೆ ಆ ಅಧಿಕಾರ ಹಸ್ತಾಂತರ ಮಾಡಿ ಮುಂದಕ್ಕೆ ಹೋಗ್ತಾರೆ. ಹಾಗೆ ವಾಯುದೇವರು ತಾವು ಬ್ರಹ್ಮದೇವರು ವಾಯುದೇವರು ಈಗ ಲಾತವ್ಯರಿಗೆ ಹಸ್ತಾಂತರ ಮಾಡ್ಬೇಕಾದ್ರೆ ಆಗ ಹೇಳ್ತಾರೆ ವಾದಿರಾಜರ ಮಾತು, ಹಯಗ್ರೀವಾಜ್ಞೆಯ ವಾತ ವಿರಿಂಚೌ ಸ್ವಂಚ ವೈಭವಂ. ವಾತ ವಿರಿಂಚ, ವಾತ ಅಂದ್ರೆ ವಾಯು, ಗಾಳಿ ಅಂದ್ರೆ ವಾಯುದೇವರು, ಮತ್ತೆ ವಿರಿಂಚ ಅಂದ್ರೆ ಬ್ರಹ್ಮದೇವರು, ಇಬ್ರು ಅವರ ಏನೇನ್ ವೈಭವ ಇತ್ತು ಆ ವೈಭವವನ್ನ ಎಲ್ಲ ನನಗ್ ಕೊಟ್ರು. ಅಂದ್ರೆ ರುಜುದೇವತೆಗಳಿಗೆ ಇರತ್ತೆ, ಅದ್ರ ಅಧಿಕಾರ ಹಸ್ತಾಂತರ ಮಾಡಿದ್ರು ಅಂತ. ಯಾಕೆ? ಹಯಗ್ರೀವ ದೇವರ ಆಜ್ಞೆ ಆಯ್ತು. ಆದ್ರೆ ಒಂದನ್ ಮಾತ್ರ ಕೊಡ್ಲಿಲ್ಲ. ಯಾವ್ದನ್ ಕೊಡ್ಲಿಲ್ಲ? ವಿನಾ ವಾಣಿಪತಿತ್ವ. ಯಾವ್ದನ್ ಕೊಡ್ಲಿಲ್ಲ ಅಂದ್ರೆ, ಒಂದು ಭಾರತೀ ಪತಿ ವಾಯುದೇವರು, ಸರಸ್ವತಿ ಪತಿ ಬ್ರಹ್ಮದೇವರು. ಈ ಸರಸ್ವತಿ ಪತಿತ್ವ ಮತ್ತೆ ಭಾರತೀ ಪತಿತ್ವ ಕೊಡ್ಲಿಲ್ಲ. ಅದನ್ನ ಯಾರು ಕೊಡ್ತಾರೆ? ಅದನ್ನ ಕೊಟ್ಟು ಅದನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ವೈಭವನ ಅನ್ಕೊಟ್ರು. ಮುಂದೆ ಇವರು ವಾಯು ಪದವಿಗೆ ಬಂದಾಗ ಇವರು ವಾಯು ಅನ್ನಿಸ್ಕೊಡ್ತಾರೆ. ಯಾರು? ಲಾತವ್ಯರು. ಹಾಗೆ ಅವರ ಹೆಂಡತಿ ಸ್ವಾಹದೇವಿ ಬಂದಾಗ ಅವಳು ಭಾರತಿ ಅಂತ ಹೆಸರು. ಹಾಗಾಗಿ ಭಾವಿ ಭಾರತೀ ಪತಿ ಅಂದ್ರೆ ಸರಿ ಯಾರಿಗೆ? ಲಾತವ್ಯರಿಗೆ, ವಾದಿರಾಜರಿಗೆ. ಹೀಗೆ ಮೇ ದತ್ತವಂತೌಚ ಕಿಂಬದ, ಹೀಗೆ ನನಗೆ ಅವರ ಅನುಗ್ರಹ ಮಾಡಿದ್ರು ಅಂತ. ಈ ರೀತಿ ತಮ್ಮ ಸಮಾನವಾಗಿ ಇದ್ರು, ಅವರು ತಮ್ಮ ವೈಭವವನ್ನು ಕೊಟ್ಟು ಹೆಗ್ರಿ ದೇವರ ಆಜ್ಞೆ ಆಯ್ತು. ಅಂದ್ರೆ ರುಜುದೇವತೆ ಅಂತ ಮತ್ತೆ ಸ್ಫುಟವಾಗಿ ಹೇಳಿದ್ದಾರೆ. ಇದಾದ್ಮೇಲೆ
ಈ ವೃಂದಾವನಾಚಾರ್ಯರು ಅಂತ ವಿಶ್ವಪ್ರಿಯ ತೀರ್ಥರು ಏನು ಪ್ರಸಿದ್ಧರಿದ್ದಾರೆ, ಅವರು ಮುಂಚಿನ ರೂಪದಲ್ಲಿ ಅಂದ್ರೆ ಏಡಮೂಕ ಬ್ರಾಹ್ಮಣನಾಗಿದ್ದಾಗ ವಾದಿರಾಜರ ಬಳಿ ತಾವು ಕೇಳಿದ್ರು. ಅವರೇ ಮುಂದೆ ವೃಂದಾವನಾಚಾರ್ಯರು ಅಂತ ಪ್ರಸಿದ್ಧಿಗೆ ಬಂದಿತ್ತು. ಅಂಥ ಈ ಏಡಮೂಕ ಬ್ರಾಹ್ಮಣನ ಒಳಗಡೆ ನಂದೊಂದು ರೂಪ ಇರುತ್ತೆ. ಹಾಗೆ ವೇದನಿಧಿ ತೀರ್ಥರ ಒಳಗಡೆ ಒಂದು ನನ್ನ ವಿಶೇಷ ಸನ್ನಿಧಾನ ಇರುತ್ತೆ. ಅವರ ದರ್ಶನ ಮಾಡಿ ಸಾಕು, ನಿಮ್ಮ ಎಲ್ಲಾ ಕಷ್ಟಗಳನ್ನ ನಾನು ಪರಿಹರಿಸ್ತೀನಿ ಅಂತ. ಅಂದ್ರೆ ಇದು ಹೇಗೆ ಅಂದ್ರೆ, ತದ್ದರ್ಶನಂ ದುರಿತ ಕಾನನ ದಾವಭೂತಂ. ಇದು ರಾಯರ ಸ್ತೋತ್ರ ನಾವು ಕೇಳ್ತೀವಿ. ರಾಯರ ದರ್ಶನ ಹೇಗೆ ಮುಖ್ಯನೋ, ರಾಯರ ಭಕ್ತರ ದರ್ಶನ ಅಷ್ಟೇ ಮುಖ್ಯ. ಅವರು ನೋಡಿದ್ರು ನಮ್ಮ ಪಾಪರಾಶಿಗಳ ಪರಿಹಾರ. ವಾದಿರಾಜರು ಹೇಳ್ತಾರೆ, ನನ್ನ ಭಕ್ತರಾದ ಏಡಮೂಕ ಬ್ರಾಹ್ಮಣರು ಅಂದ್ರೆ ವಿಶ್ವಪ್ರಿಯ ತೀರ್ಥರು ಅಂದ್ರೆ ವೃಂದಾವನಾಚಾರ್ಯರು, ಹಾಗೆ ವೇದನಿಧಿ ತೀರ್ಥರು, ಹಾಗೆ ವೇದವೇದ್ಯ ತೀರ್ಥರು, ಇವರೆಲ್ಲರೂ ಅವರ ಪ್ರತಿಮೆ ತರ. ಹೇಗೆ ಈ ಭಗವಂತನ ಪ್ರತಿಮೆ ವಾದಿರಾಜರಾದ್ರೆ ವಾದಿರಾಜರ ಪ್ರತಿಮೆ ತರ, ವಾದಿರಾಜರ ಅನುಗ್ರಹ ಆಗ್ಬೇಕು ಅಂದ್ರೆ ಇವರ ಸೇವೆಯನ್ನ ವಿಶೇಷವಾಗಿ ಮಾಡ್ಬೇಕು ಅಂತ ಅವರೇ ಹೇಳುವಂತಹ ಮಾತು. ಆದ್ರಿಂದ ಅಲ್ಲಿ ಇದ್ದು ನಾನು ನಿಮ್ಮ ಶೋಕಗಳನ್ನ ಕಷ್ಟಗಳನ್ನ ಪರಿಹರಿಸ್ತೀನಿ ಅಂತ ಇದೊಂದು ಮಾತು. ಕೊನೆಯದಾಗಿ ಇಲ್ಲಿ ವಾದಿರಾಜ ಗುರುವರ ಚರಿತಾಮೃತದಲ್ಲಿ ಈ ಪಂಚ ವೃಂದಾವನದಲ್ಲಿ ಏನ್ ವಿಶೇಷತೆ ಅಂತ ಅವರೇ ತಿಳಿಸ್ತಾರೆ. ಏನ್ ತಿಳಿಸಿದ್ದಾರೆ ಅಂದ್ರೆ, ದೇವ ವೃಂದ ಸಮಾಯುಕ್ತ ಮದ್ ವೃಂದಾವನ ಸಂಸ್ಥೆ. ನನ್ನ ವೃಂದಾವನದಲ್ಲಿ ದೇವ ವೃಂದ ಇದೆ. ವೃಂದ ಅಂದ್ರೆ ಗುಂಪು, ದೇವತೆಗಳ ಗುಂಪು ನನ್ನ ವೃಂದಾವನದಲ್ಲಿದೆ. ಅಂದ್ರೆ ಏನರ್ಥ? ಆ ಅವನ ಅಂದ್ರೆ ವೃಂದ ಅಂದ್ರೆ ದೇವತೆಗಳ ವೃಂದ ಗುಂಪು. ರುದ್ರಾದಿ ದೇವತೆಗಳೆಲ್ಲರೂ ಇದ್ದಾರೆ. ಅವರಿಂದ ಅವನ ರಕ್ಷಣೆ ಸಿಗತ್ತೆ ಸೇವೆ ಮಾಡೋರಿಗೆ. ರುದ್ರದೇವರು ಅನುಗ್ರಹಿಸ್ತಾರೆ. ಯಾರ್ಯಾರು ದೇವತೆಗಳಿದ್ದಾರೆ ಪಟ್ಟಿ, ನವಗ್ರಹ ದೇವತೆಗಳು ಎಲ್ರು, ಅದು ಮುಂದೆ ಬರುತ್ತೆ ಮೊದಲನೇ ಅಧ್ಯಾಯದಲ್ಲಿ. ಎಲ್ಲರ ಅನುಗ್ರಹ ನಮಗಾಗತ್ತೆ ಅಂತ ತಿಳಿಸ್ತಾರೆ. ಅಷ್ಟೇ ಅಲ್ಲ, ಸದ್ವೃಂದಾನಾಂ ಪ್ರಯಚ್ಛಾಮಿ ಚ ಇಷ್ಟ ವೃಂದಾನಿ ಸರ್ವದಾ. ಅದು ವೃಂದಾವನಾಖ್ಯಾನ, ಸ್ವಾಪ್ತ ವೃಂದಾವನಾಖ್ಯಾನ ಶಬ್ದ ಏನಿದೆ ಅದರ ಅರ್ಥನೂ ತಿಳಿಸ್ತಾ ಇದ್ದಾರೆ ಇದರ ಮುಖಾಂತರ. ವೃಂದ ಅಂದ್ರೆ ಇನ್ನೊಂದು ಗುಂಪು. ಗುಂಪು ಅಂದ್ರೆ ದೇವತೆಗಳ ಗುಂಪು ಅಷ್ಟೇ ಅಲ್ಲ, ಸಜ್ಜನರ ಗುಂಪಿಗೆ ವೃಂದ ಅಂತ ಕರೀತಾರೆ. ಆ ವೃಂದಕ್ಕೆ, ಸಜ್ಜನರಿಗೆ, ಯಾರು ಈ ವೃಂದಾವನ ಪಂಚ ವೃಂದಾವನದ ಸನ್ನಿಧಾನಕ್ಕೆ ಬಂದು ಸೋದಾ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾರೆ, ಅವರಿಗೆ ಅವನ ರಕ್ಷಣೆಯನ್ನ ಮಾಡ್ತೀನಿ. ಹೇಗೆ ರಕ್ಷಣೆ ಮಾಡ್ತೀನಿ? ಅವರ ಇಷ್ಟ ವೃಂದ, ಅವ್ರಿಗೇನೇನ್ ಬೇಕೋ ಇಷ್ಟ ಅಭೀಷ್ಟಗಳು, ಒಳ್ಳೆ ಸಾತ್ವಿಕ ಅಭೀಷ್ಟ, ಆ ಎಲ್ಲದರ ಗುಂಪು, ಸಾತ್ವಿಕ ಇಷ್ಟವಾದ ಗುಂಪನ್ನ, ವೃಂದವನ್ನ ಆ ಸಜ್ಜನರ ವೃಂದಕ್ಕೆ ಕೊಡ್ತೀನಿ ಅಂತ, ಹೀಗೆ ರಕ್ಷಣೆ ಮಾಡ್ತೀನಿ ಅಂತ. ಹೀಗೆ ವೃಂದಗಳಿಗೆ ಅಂದ್ರೆ ಸಾತ್ವಿಕ ಭಕ್ತರ ಗುಂಪಿಗೆ ಇಷ್ಟ ವೃಂದಗಳನ್ನ ಕೊಟ್ಟು ಅವನ ರಕ್ಷಣೆ ಮಾಡ್ತೀನಿ. ಅದರಿಂದ ಈ ವೃಂದಾವನ ಏನಿದೆಯಲ್ಲ ಅದು ಬಹಳ ಪವಿತ್ರ ಶಬ್ದ. ಅಂಥ ವೃಂದಾವನದ ಮಹಿಮೆಯನ್ನ ಈ ಸಾತ್ ವೃಂದಾವನಾಖ್ಯಾನದಲ್ಲಿ ತಿಳಿಸ್ತಾರೆ ಅಂತ. ಇಲ್ಲಿವರೆಗೆ ರುಜುತ್ತಮತ್ವಂ ದೇವೈಶ್ಚ ಪೂಜ್ಯತ್ವಂ ಸಾಧಯಂತಿ ಅಂತ ಆ ಗ್ರಂಥದ ಕೊನೆಗೆ ದೇವತೆಗಳಲ್ಲಿ ರುಜುದೇವತೆಯಾಗಿ ಶ್ರೇಷ್ಠವಾಗಿ ಮೆರೆದವರು ಲಾತವ್ಯರು ಅಂತ ಹೇಳಿ ಅವರೇ ವಾದಿರಾಜರು ಅಂತ. ಇಲ್ಲಿಗೆ ವಾದಿರಾಜ ಗುರುವರ ಚರಿತಾಮೃತದಲ್ಲಿ ಬಂದ ಆ ಘಟನೆಯನ್ನ ಕೇಳಿದ್ವಿ. ಇದುವರೆಗೆ ನಾವು ಇಷ್ಟು ದಿವಸಗಳ ಕಾಲ ಅಲ್ಲಲ್ಲಲ್ಲಿ ಸ್ವಾಪ್ತ ವೃಂದಾವನಾಖ್ಯಾನದ ಮಾತುಗಳನ್ನು ಕೇಳಿದೀವಿ. 9ನೇ ಅಧ್ಯಾಯ, 3ನೇ ಅಧ್ಯಾಯ, ನಂದು ಬೇರೆ ಬೇರೆ ಅಧ್ಯಾಯಗಳು ಬರೋದು, 22ನೇ ಅಧ್ಯಾಯದಲ್ಲಿ ಏನ್ ಬರುತ್ತೆ, ಮೊದಲನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ, ಈ ತರದ ಅನೇಕ ವಿಷಯಗಳನ್ನ ಈಗಾಗಲೇ ಇಷ್ಟು ದಿವಸಗಳ ಕಾಲ ಕೇಳಿದೀವಿ. ಒಂದ್ ರೀತಿ ಸ್ವಾಪ್ತ ವೃಂದಾವನಾಖ್ಯಾನದ ಹಿನ್ನೆಲೆಯಾಗಿ ನಾವು ಏನೇನ್ ತಿಳ್ಕೊಳ್ಬೇಕು ಅವಶ್ಯಕವಾದದ್ದು ಇನ್ನೂ ವಸ್ತುತಃ ಇದೆ. ಆದ್ರೆ ನೇರವಾಗಿ ಗ್ರಂಥಕ್ಕೆ ಪ್ರವೇಶ ಮಾಡೋಣ, ಮಧ್ಯದಲ್ಲಿ ಇನ್ನು ವಿಸ್ತಾರವಾಗಿ ವಿಷಯ ನೋಡೋಣ ಅಂತ. ಆ ಹಿನ್ನೆಲೆಯಲ್ಲಿ ಇಷ್ಟು ದಿವಸ ನಾವು ಅದರ ಬಗ್ಗೆ ತಿಳ್ಕೊಂಡು ಆಗಿದೆ. ಇನ್ನು ಮುಂದೆ ಈ ಸ್ವಾಪ್ನ ವೃಂದಾವನಾಖ್ಯಾನದ ಈ ಮೊದಲನೇ ಅಧ್ಯಾಯ ಏನ್ ಪ್ರಾರಂಭ ಆಗ್ತಾ ಇದೆ, ಇಷ್ಟೊತ್ತಿಗೆ ನಮ್ಗೆ ಆ ಮಂಗಳ ಶ್ಲೋಕ ಗದ್ಯ ಎಲ್ಲ ಸ್ವಲ್ಪ ಬಾಯಿಗೆ ಬಂದಿರುತ್ತೆ. ಈ ಹಯಗ್ರೀವಂ ಚಿದಾನಂದ ವಿಗ್ರಹಂ ಅಂತ ಶುರು ಆಗತ್ತಲ್ಲ, ಈ ಮೊದಲನೇ ಅಧ್ಯಾಯದ ಪರಿಚಯ. ಮೊದಲನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ? ಮೊದಲನೇ ಅಧ್ಯಾಯದಲ್ಲಿ ನೀವು ಶ್ಲೋಕಗಳನ್ನು ನೋಡ್ಬಹುದು. ಇದು 113 ಶ್ಲೋಕ ಇದೆ ಮೊದಲನೇ ಅಧ್ಯಾಯದಲ್ಲಿ. ಈ 113 ಶ್ಲೋಕದಲ್ಲಿ ಕೊನೆಗೆ ಒಂದು ಸಾಲನ್ನು ಹಾಕ್ತಾರೆ. ಯಾವಾಗ್ಲೂ ಇದು ಪಾರಾಯಣ ಮಾಡ್ತಾ ಅದನ್ನ ಹೇಳ್ಕೊಳ್ಬೇಕು. ಪ್ರತಿಯೊಂದು ಅಧ್ಯಾಯ ಮುಗ್ದಾಗ ಏನ್ ಹಾಕಿರ್ತಾರೆ? ಓಂ ಇತಿ ಶ್ರೀಮತ್ ಕವಿಕುಲ ತಿಲಕ ವಾಗೀಶ ತೀರ್ಥ ಶ್ರೀಮತ್ ಚರಣ ಕರ ಕಮಲ ಸಂಜಾತ ಶ್ರೀಮದ್ ವಾದಿರಾಜ ಪೂಜ್ಯ ಚರಣೋದಿತ ಬ್ರಾಹ್ಮಣ ಸ್ವಾಪ್ನ ವೃಂದಾವನಾಖ್ಯಾನೆ ಸ್ತೋತ್ರ ಭಾಗೆ ಅಲೌಕಿಕ ವಿಭಾಗೆ ಭಜನ ಪರ್ವಣಿ ಪ್ರಥಮಾಧ್ಯಾಯ ಸಮಾಪ್ತ ಶ್ರೀ ಅಶ್ವಿನಿ ಹಯಗ್ರೀವಾತ್ಮಕ ಕೃಷ್ಣಾರ್ಪಣ ವಸ್ತು ಅಂತ ಇರುತ್ತೆ ಕೊನೆಯ ಭಾಗ. ಇದನ್ನ ಅಂದ್ರೆ ಒಂದು ಅಧ್ಯಾಯ ಪೂರ್ತಿ ಪಾರಾಯಣ ಮಾಡ್ಬೇಕು, ಇಲ್ಲ ಅರ್ಧಕ್ ನಿಲ್ಸಿದ್ರು ಇದು ಕೊನೆಗಂತೂ ಈ ಭಾಗ ಹೇಳ್ಕೊಬೇಕು. ಅಶ್ವಿನಿ ಪತಿ ಹಯಗ್ರೀವನಿಗೆ ಸಮರ್ಪಣೆ ಅನ್ನೋ ಭಾವನೆಯಲ್ಲಿ. ಇಲ್ಲಿ ಕವಿಕುಲ ತಿಲಕರು ಯಾರು? ವಾಗೀಶ ತೀರ್ಥರು. ವಾಗೀಶ ತೀರ್ಥರ ಕರಕಮಲ ಸಂಜಾತರು ವಾದಿರಾಜರು. ಅವರು ಹೇಳಿದ್ದು ಬ್ರಾಹ್ಮಣ, ಎಡಮುಖ ಬ್ರಾಹ್ಮಣನಿಗೆ ಸ್ವಾಪ್ತ ವೃಂದಾವನಾಖ್ಯಾನ. ಅದರಲ್ಲಿ ಸ್ತೋತ್ರದ ಭಾಗ ಈ ಮೊದಲನೇ ಅಧ್ಯಾಯ. ಸ್ತೋತ್ರಗಳು ತುಂಬಾ ಸಿಗತ್ತೆ ನಿಮ್ಗೆ ಈ ಮೊದಲನೇದರಲ್ಲಿ.
ಮತ್ತೆ ಅಲೌಕಿಕ ವಿಭಾಗೆ ಭಜನ ಪರ್ವಣಿ, ಈ ಪರ್ವಕ್ಕೆ ಹೆಸರು ಭಜನ ಪರ್ವ ಅಂತ. ಆ ಪರ್ವದ ವಿಭಾಗ ನಾನು ಆಗ್ಲೇ ಹಿಂದಿನ ಪಾಠಗಳಲ್ಲಿ ತಿಳಿಸಿದ್ದೀನಿ. ಭಜನ ಪರ್ವ, ನಂತರ ಮುಂದೆ ಕೊನೆಗೆ ನಿದರ್ಶನ ಪರ್ವ ಅಂತ ಏನ್ ಹೇಳಿದ್ರೆ ತುಂಬಾ ಅಧ್ಯಾಯಗಳಲ್ಲಿ ಉದಾಹರಣೆಗಳನ್ನು ಕೊಡ್ತಾರೆ. ಯಾರ್ಯಾರಿಗೆ ಏನ್ ಅನುಗ್ರಹ ಆಯ್ತು, ಯಾರಿಗೂ ಉಪದೇಶ ಕೊಟ್ಟು ವಾದಿರಾಜರು, ಅದರಿಂದ ಸುಮಾರು ಸೂಚನೆಗಳು ಸಿಗತ್ತೆ. ಅಂಥ ಗ್ರಂಥ ಇದು. ಇದರಲ್ಲಿ ಈ ಮೊದಲನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಹಾಗಾದ್ರೆ ಅಂತ ನೋಡಿದಾಗ, ಚಿಕ್ಕದಾಗಿ ನಾವು ಗಮನಿಸೋದಿದ್ರೆ ಮೊದಲನೇದಾಗಿ, ಆಮೇಲೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀವಿ. ಮೊದಲು ಚಿಕ್ಕದಾಗಿ ಹೇಳೋದಿದ್ರೆ, ಈ ಭಜನ ಪರ್ವದಲ್ಲಿ ಇರುವಂತಹ ವಿಷಯ ವೃಂದಾವನ ಮಹಿಮೆ ಹೇಳ್ತಾರೆ, ಪಂಚವೃಂದಾವನದ ಮಹಿಮೆ. ಇದು ನಮಗೆ ವಿಸ್ತಾರವಾಗಿ ಬರುತ್ತೆ ಇಲ್ಲಿ, ಇನ್ನು ಸ್ವಲ್ಪ ಕೇಳಿದೀವಿ ಅಷ್ಟೇ. ಪಂಚವೃಂದಾವನ ಮಹಿಮೆ ಮೊದಲನೇದು. ಮತ್ತೆ ಧವಳಗಂಗೆಯ ಮಹಿಮೆ ಹೇಳ್ತಾರೆ. ಮತ್ತೆ ಅಶ್ವತ್ಥ ಮರ ಏನಿದೆ ಅದರ ಮಹಿಮೆಯನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ, ಶೇಷಶೈಲ ರೂಪಿ ಪರಮಾತ್ಮ, ಗೋಪಾಲ ಕೃಷ್ಣ, ಈ ಎಲ್ಲ ರೂಪಗಳ ಚಿಂತನೆಯನ್ನು ಮಾಡ್ತಾರೆ. ಅಂದ್ರೆ ಪಂಚವೃಂದಾವನದಲ್ಲಿ ಯಾವ್ಯಾವ ಭಗವಂತನ ರೂಪ ಇದೆ ಅದು ಜೊತೆಗೆ ಬೇರೆ ರೂಪಗಳು, ಇದನ್ನ ಈ ಮೊದಲನೇ ಅಧ್ಯಾಯದಲ್ಲಿ ವಿವರವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಅನೇಕ ಭಕ್ತರು ಹಾಗೆ ಯಾರ್ಯಾರು ತತ್ವಾಭಿಮಾನಿ ದೇವತೆಗಳಾಗ್ತಾರೆ ಮುಂದೆ, ಅವರೆಲ್ಲ ತಾವು ಯಾವ ರೀತಿ ಅನುಗ್ರಹವನ್ನ ಈ ಪಂಚವೃಂದಾವನದಿಂದ ಪಡ್ಕೊಂಡಿದ್ದಾರೆ ಆ ವಿಷಯವನ್ನ ತಿಳಿಸ್ತಾರೆ. ಮತ್ತೆ ಲಕ್ಷ್ಮೀ ದೇವಿಯ ಒಂದು ವಿಶಿಷ್ಟವಾದ ಸ್ತೋತ್ರ ಬರುತ್ತೆ ಮೊದಲನೇ ಅಧ್ಯಾಯದಲ್ಲಿ. ಆಮೇಲೆ ಈ ವೇದವ್ಯಾಸ ಸಂಪುಟ, ಅಂದ್ರೆ ವೇದವ್ಯಾಸರ ವಿಚಾರ ಏನಿದೆ ಅದು ಬರುತ್ತೆ. ಆಚಾರ್ಯರಿಂದ ಏನು ಸಿಕ್ತು, ವಿಶಿಷ್ಟವಾಗಿ ಅನುಗ್ರಹ ಆಯ್ತು ಸಂಪ್ರದಾಯ ಆಗತವಾಗಿ, ಅದ್ರ ಬಗ್ಗೆ ಹೇಳ್ತಾರೆ. ಮತ್ತೆ ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರನೇ ಒಂದು ವಿಶಿಷ್ಟ ಸ್ತೋತ್ರ ಇದೆ, ಪದ್ಮಾ ಸಹಿತವಾದ ಒಂದು ಸ್ತೋತ್ರ, ಲಕ್ಷ್ಮೀ ದೇವಿಯ ವಿಶಿಷ್ಟವಾದ ಸ್ತೋತ್ರ. ಮತ್ತೆ ಕಲಿ ಕಮಲನಾಭ ಅನ್ನೋ ಹೆಸರಿನಿಂದ ಅವತಾರ ಮಾಡ್ತಾನೆ, ಬರ್ತಾನೆ ಭೂಮಿಗೆ. ಅವನು ಕೃಷ್ಣನ್ ಪೂಜೆ ಮಾಡ್ತಾನೆ ಅಂತ ಒಂದು ವಿಷಯ ಹೇಳ್ತಾನೆ. ಯಾವ ಕೃಷ್ಣನ್ ಪೂಜೆ ಮಾಡ್ತಾನೆ ಈ ಕಲಿ ಬಂದು ಕಮಲನಾಭ ಅನ್ನೋ ಹೆಸರಿನಲ್ಲಿ, ಅದೊಂದು ವಿಚಾರ ಇದೆ ಮೊದಲನೇ ಅಧ್ಯಾಯದಲ್ಲಿ. ಇನ್ನೊಂದು, ಮಧು ದೈತ್ಯನನ್ನ ಸಂಹಾರ ಮಾಡುವಂತ ಘಟನೆ, ಭೂಮಿಯನ್ನ ಉದ್ಧಾರ ಮಾಡಿದ ಘಟನೆ. ಅಷ್ಟೇ ಅಲ್ಲ, ಭೂಮಿಗೆ ಮೇದಿನಿ ಅಂತ ಕರೀತಾರೆ, ಉರ್ವಿ, ಧರಣಿ, ಈ ತರ ಅನೇಕ ಹೆಸರಿದೆ ಭೂಮಿಗೆ. ಅದು ಯಾಕೆ ಹೆಸರು ಬಂತು ಅಂತ. ಮತ್ತೆ ನರಕಾಸುರ ಹುಟ್ಟಿದ್ದು ಕೃಷ್ಣನಿಂದ ಸಂಹಾರ ಆಗಿತ್ತು. ಮತ್ತೆ ಲಕ್ಷ್ಮೀದೇವಿ ಜೊತೆಗೆ ದೇವರ ಆರಾಧನೆ ಮಾಡ್ಬೇಕು ಅನ್ನೋ ವಿಷಯ. ಕೊನೆಗೆ ಈ ಸ್ವಾಪ್ತವೃಂದಾವನಾಖ್ಯಾನ ಮೊದಲನೇ ಅಧ್ಯಾಯದಲ್ಲಿ ಇದನ್ನ ಪಾರಾಯಣ ಮಾಡೋದ್ರಿಂದ ಏನೇನು ನಮಗೆ ಫಲ ಸಿಗತ್ತೆ ಅಂತ. ಇದು ಸುಮ್ನೆ ಹಾಗೆ ಮೇಲ್ನೋಟಕ್ಕಿಂತ ಕೊನೆಯವರೆಗೆ ನೋಡಿದಾಗ ಸಿಗೋ ವಿಷಯ. ಸ್ವಲ್ಪ ಚೂರು ಬಿಡಿಸೋದಿದ್ರೆ ಈ ಮೊದಲನೇ ಅಧ್ಯಾಯವನ್ನ, ಇನ್ನು ಒಟ್ಟು ಇಲ್ಲಿ ಪ್ರಾರಂಭ ಮೊದಲು 10 ಶ್ಲೋಕ ನಿಮ್ಗೆ ಈ ಮೊದಲನೇ ಅಧ್ಯಾಯದಲ್ಲಿ ಹಯಗ್ರೀವಂ ಚಿದಾನಂದ ವಿಗ್ರಹಂ ಇದೆಯಲ್ಲ, ಈ ಶ್ಲೋಕದಿಂದ ಆರಂಭ ಮಾಡಿ 10 ಶ್ಲೋಕದಲ್ಲಿ ನಿಮ್ಗೆ ಮೊದಲಿಗೆ ಹರಿಯ ಸ್ತೋತ್ರ, ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ, ತ್ರಿವಿಕ್ರಮ, ವಾಮನ, ಗಜೇಂದ್ರ ವರದ, ಈ ಎಲ್ಲ ರೂಪದ ಸ್ತೋತ್ರವನ್ನ ಈ 10 ಶ್ಲೋಕಗಳಲ್ಲಿ ಮಾಡ್ತಾರೆ. ಇದೆಲ್ಲ ಸಿಗೋದಿಲ್ಲ ನಿಮ್ಗೆ. ಇದು ನೋಡಿ ಎಷ್ಟು ಅದ್ಭುತ ಈ ಗ್ರಂಥ. ನಮಗೆ ಸಪ್ತವೃಂದಾವನಾಖ್ಯಾನ ಅಂದ್ರೆ ರುಜುಗಳು ಅಂತಾನೆ 1000 ಪದ ಇರುತ್ತೆ ಅಂತ ನಾವು ಭಾವಿಸ್ತೀವಿ. ಹಂಗಲ್ಲ, ಇದು ವಿಶ್ವಕೋಶ ಇದ್ದಾಗೆ, ಯುಕ್ತಿ ಮಲ್ಲಿಕಾ ಸಮಾನವಾದ ಗ್ರಂಥ, ಅಷ್ಟು ಚೆನ್ನಾಗಿದೆ. ಇದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಮುಂದಕ್ಕೆ 4 ಶ್ಲೋಕ, 10 ಶ್ಲೋಕ ಆಯ್ತು, 4 ಶ್ಲೋಕದಲ್ಲಿ ಮುಂದೆ ಇಂದ್ರೋ ರುದ್ರ ಕುಬೇರಶ್ಚ ಅಂತ ಇದೆ. ಅಲ್ಲಿ ಇಂದ್ರದೇವರು, ರುದ್ರದೇವರು, ಕುಬೇರ, ಆಗ್ಲೇ ಹೇಳಿದೆ, ಎಲ್ಲಾ ನವಗ್ರಹ ದೇವತೆಗಳು, ಉಪದೇವತೆಗಳು, ಮನುಷ್ಯರಲ್ಲಿ ರಾಜರುಗಳಾಗ್ಬೋದು, ಎಲ್ಲಾ ದಂಪತಿಗಳ ಸಮೇತರಾಗಿ ಪಂಚವೃಂದಾವನ ಸೇವೆಗೆ ಬರ್ತಾರೆ, ನೈವೇದ್ಯ ಇಡ್ತಾರೆ, ಕಾಣಿಕೆ ಇಡ್ತಾರೆ ಪಂಚವೃಂದಾವನದ ಮುಂದೆ. ಯಾಕೆ ಅಂದ್ರೆ ವಿಶಿಷ್ಟ ಪ್ರತಿಮೆ ಹಯಗ್ರೀವ ದೇವರಿಗೆ ವಾದಿರಾಜರು ಅಂತ. ಹೇಗೆ ಮಧ್ವಗುರುಗಳು ವಿಶಿಷ್ಟ ಪ್ರತಿಮೆನೋ ದೇವರಿಗೆ, ವಾದಿರಾಜರು ವಿಶಿಷ್ಟ ಪ್ರತಿಮೆ ಅಂತ. ಈ ಪ್ರತಿಮೆ ಒಳಗಡೆ ಧ್ಯಾನ ಮಾಡ್ಬೇಕು ಅಂತ ಬರ್ತಾರೆ. ಇದು ರುಜುತ್ವ ಸೂಚಕ ಮೊದಲನೇ ಪ್ರಮಾಣ ಹೇಳ್ತಾರೆ. ಅಂದ್ರೆ ರುಜುತ್ವ ಸೂಚಕ ಏನು, ವಾದಿರಾಜ ರುಜುಗಳು ಅನ್ಲಿಕ್ಕೆ ಅಂದ್ರೆ ರುದ್ರಾದಿ ದೇವತೆಗಳು ವಾದಿರಾಜರ ಒಳಗಡೆ ಇರುವಂತಹ ಭಗವಂತನ ಧ್ಯಾನ ಮಾಡ್ತಾರೆ ಅನ್ನೋದು ಮೊದಲನೇ ಒಂದು ವಿಷಯ. ರುಜುತ್ವ ನಿರ್ಣಾಯಕ ಲಿಂಗ ಅಂತ ಕರೀತಾರೆ. ಲಿಂಗ ಅಂದ್ರೆ ಸೂಚಕ, ಸೂಚನೆ ಮಾಡುವಂತ ಒಂದು ಧರ್ಮ. ಇವರು ತುಂಬಾ ಒಳ್ಳೆಯವರು, ಇದಕ್ಕೆ ಲಿಂಗ ಏನು, ಇದಕ್ಕೆ ಸೂಚಕ ಏನು ಅಂತ. ಸಂಸ್ಕೃತದಲ್ಲಿ ಲಿಂಗ ಏನು ಅಂತ ಕೇಳ್ತಾರೆ. ಲಿಂಗ ಅಂದ್ರೆ ಪುಲ್ಲಿಂಗ, ಸ್ತ್ರೀಲಿಂಗ, ಈ ಲಿಂಗಗಳಲ್ಲ. ಲಿಂಗ ಅಂದ್ರೆ ಸೂಚನೆ ಮಾಡುವಂತಹದ್ದು. ಆ ಸೂಚನೆ ಮಾಡಿ, ಇವಾಗ ಉದಾಹರಣೆಗೆ ಪರ್ವತದಲ್ಲಿ ವನ್ನಿ ಇದೆ, ಯಾಕೆ, ಧೂಮ ಇರೋದ್ರಿಂದ. ಧೂಮ ಕಾಣ್ತಾ ಇದೆ ಅಂತಂದ್ರೆ ಹೊಗೆ ಇದೆ ಅಂದ್ಮೇಲೆ ಅಲ್ಲಿ ವನ್ನಿ ಇರ್ಬೇಕು ಪರ್ವತದಲ್ಲಿ ಅಂತ. ಧೂಮವನ್ನ ಲಿಂಗ ಅಂತ ಕರೀತಾರೆ. ಇವ್ರು ತುಂಬಾ ಒಳ್ಳೆಯವ್ರು, ಯಾಕೆ, ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ, ಅದೇ ಲಿಂಗ, ಸೂಚಕ, ಇವ್ರು ಒಳ್ಳೆಯವ್ರು ಅನ್ಲಿಕ್ಕೆ. ಅದೇ ತರ ವಾದಿರಾಜರನ್ನ ರುಜುಗಳು ಅಂತ ನಿರ್ಣಯ ಮಾಡ್ಲಿಕ್ಕೆ ಲಿಂಗ ಪ್ರಮಾಣ ಸೂಚಕ ಏನು ಅಂತಂದ್ರೆ, ಆಗ ಅವರು ದೇವರ ವಿಶಿಷ್ಟ ಪ್ರತಿಮೆ ಅನ್ನೋದೇ ಅಂತ ಒಂದು. ಇದನ್ನ ಮೊದಲೇ ಸಿಗತ್ತೆ. ನಂತರ ಅವ್ರು ಹೇಳೋದು 33 ಕೋಟಿ ದೇವತೆಗಳು ನನ್ನನ್ನ ಸೇವೆ ಮಾಡ್ತಾ
ಈ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ. ಒಂದು ಅಷ್ಟೇ ಅಲ್ಲ, ಎಲ್ಲ ತೀರ್ಥಾಭಿಮಾನಿ ದೇವತೆಗಳು, ಕ್ಷೇತ್ರಾಭಿಮಾನಿ ದೇವತೆಗಳು, ವನಾಭಿಮಾನಿ, ಪರ್ವತಾಭಿಮಾನಿ, ಗಂಗಾ ನದಿ ಅಭಿಮಾನಿ ದೇವತೆಗಳು, ಇವರೆಲ್ಲ ನನ್ನ ಪಂಚವೃಂದಾವನದಲ್ಲಿ ಸನ್ನಿಹಿತರಾಗಿರ್ತಾರೆ ಅಂತ. ಅದಕ್ಕೋಸ್ಕರನೇ ಎಲ್ಲಾ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಬಂದವ್ರು ಕೊನೆಗೆ ಸೋದಾ ಕ್ಷೇತ್ರಕ್ಕೆ ಬಂದ್ರೆ ಪೂರ್ಣ ಆಗತ್ತೆ ಅಂತ ಸಂಪ್ರದಾಯದಲ್ಲಿ ಹಾಗೆ ಮಾಡ್ತಾರೆ. ಬದ್ರಿ, ಹರಿದ್ವಾರ ಎಲ್ಲಾ ಕಡೆ ತಿರುಗಾಯ್ತು, ಕೊನೆಗೊಮ್ಮೆ ಸೋದೆಗೆ ಹೋಗಿ ಅರ್ಪಣೆ ಮಾಡಿ ಬರ್ತಾರೆ. ಯಾಕೆ? ಸೋದಾ ಕ್ಷೇತ್ರದಲ್ಲಿ ಎಲ್ಲಾ ತೀರ್ಥ ಕ್ಷೇತ್ರಗಳ ಸನ್ನಿಧಾನ ಇದೆ, ಅದನ್ನು ಹೋಗ್ಲೇಬೇಕಲ್ಲಿ. ಮೊದಲು ದರ್ಶನ, ಆಮೇಲೆ ಬರ್ತಾ ಕೊನೆ ದರ್ಶನ, ಇಲ್ಲ ಎಲ್ಲ ಮುಗಿಸಿ ಕೊನೆ ದರ್ಶನ ಮುಗಿಸ್ಕೊಂಡೇ ಬರ್ಬೇಕು ಅಂತ. ಆ ತರ ಒಂದು ಸಂಪ್ರದಾಯನೂ ಇದೆ. ಇದೊಂದು. ಇಲ್ಲಿ ಏನ್ ಹೇಳ್ತಾರೆ, ಎಲ್ಲಾ ತೀರ್ಥಾಭಿಮಾನಿ, ವನಾಭಿಮಾನಿ, ಪರ್ವತಾಭಿಮಾನಿ ದೇವತೆಗಳು ತಾವು ಒಂದು ನನ್ನ ವೃಂದಾವನ ಅಂದ್ರೆ ಈ ಪಂಚವೃಂದಾವನದಲ್ಲಿ ಇರ್ತಾರೆ ಅಂತ ಹೇಳಿ, ಪಶ್ಚಾತ್ತು ಸರೋವರೆ ಮತ್ತೆ ಧವಳಗಂಗಾ ಸರೋವರ ಏನ್ ಹತ್ರದಲ್ಲೇ ಇದೆ, ಆ ಧವಳಗಂಗಾ ಸರೋವರದಲ್ಲಿ ಇಷ್ಟೂ ದೇವತೆಗಳ ಸನ್ನಿಧಾನ ಇದೆ ಅಂತಾರೆ. ಅಂದ್ರೆ ಆ ಧವಳಗಂಗಾ ಸರೋವರದಲ್ಲಿ ನಾವು ಸ್ನಾನ ಮಾಡಿ ಮುಳುಗ್ ಹಾಕಿದ್ರೆ ಎಷ್ಟು ಪುಣ್ಯ. ಆದ್ರೆ ಮುಳುಗ್ಬೇಕಾದ್ರೆ ಇದೆಲ್ಲ ನೆನಪಾಗ್ಬೇಕಷ್ಟೇ. ಇದೇನು ನೆನಪಾಗ್ದೇನೆ ಮುಳುಗಿದ್ರೆ ಅದ್ರ ಪ್ರಭಾವ ಇರಲ್ಲ. ಇಷ್ಟ ನೆನಪಿಸ್ಕೊಂಡು ಸತ್ವೃಂದಾವನಾಖ್ಯಾನ ಪಾರಾಯಣ ಮಾಡ್ತಾ ನೀವು ಮುಳುಗಿದ್ರೆ ಅದಕ್ಕೊಂದು ವಿಶಿಷ್ಟ ಫಲನೇ ಬೇರೆ. ಇದೊಂದು. ಇನ್ನು ಅದನ್ನು ಹೇಳ್ತಾರೆ, ಧವಳಗಂಗಾ ತುಂಬಾ ಪವಿತ್ರ, ಜೊತೆಗೆ ಪಂಚವೃಂದಾವನದ ಇದನ್ನೆಲ್ಲ ಬ್ರಾಹ್ಮಣನಿಂದ ಕೇಳಿ ಭಜನೆ ಮಾಡ್ರಿ ಅಂತ. ಯಾವ ಬ್ರಾಹ್ಮಣ? ಎಡಮುಖ ಬ್ರಾಹ್ಮಣರಿಂದ. ಅಂದ್ರೆ ಈಗೆಲ್ಲ ಏನು ಸಪ್ತೃಂದಾವನಾಖ್ಯಾನ ಕೇಳ್ತಾ ಇದೀವಿ, ನಮಗೆ ಅವರಿಂದನೇ ಒಂದು ಪರಂಪರೆಯಿಂದ ಉಪದೇಶ ಸಿಗ್ತಾ ಇದೆ ಅಂತ ಅರ್ಥ. ಇದನ್ನ ಕೇಳ್ಕೊಂಡು ಭಜನೆ ಮಾಡ್ಬೇಕಂದ್ರೆ ಇದರ ಮಹಿಮೆಯನ್ನು ತಿಳ್ಕೊಂಡು ನಾವಲ್ಲಿ ಹೋಗಿ ಸೇವೆ ಮಾಡ್ಬೇಕು ಅಂತ. ಇನ್ನೊಂದು ಇದೆ, 34ನೇ ಶ್ಲೋಕದಲ್ಲಿ ಆಖ್ಯಾನ, ಮೊದಲನೇ ಅಧ್ಯಾಯದ ಆಖ್ಯಾನ ಪಾರಾಯಣ ಮಾಡಿದ್ರೆ ಏನ್ ಫಲ ಅಂತ ಹೇಳ್ತಾರೆ. ಅದಕ್ಕೆ ಇವರು ಎಚ್ ಸುಬ್ರಾವ್ ಅವರು ತಾವೊಂದು ಮಾತು ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇದ್ರ ಸಂಗ್ರಹ ಮಾಡ್ತಾ, ಯಾರು ಮಡಿಯಿಂದ 3 ಸಂಧ್ಯಾ ಕಾಲದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ವೃಂದಾವನ ಸ್ತೋತ್ರ, ಅದು ಪಂಚವೃಂದಾವನ ಇಡೀ ಅಧ್ಯಾಯದ ಬಗ್ಗೆ ಹೇಳ್ತಾ ಇಲ್ಲ, ಪಂಚವೃಂದಾವನದ ಒಂದಿಷ್ಟು ಶ್ಲೋಕ ಏನಿದೆ ಅದನ್ನ ಯಾರು ಪಾರಾಯಣ ಮಾಡ್ತಾರೋ 3 ಹೊತ್ತು ಮಡಿಯಲ್ಲಿ, ಅವರಿಗೆ ಅಕಾಲ ಮೃತ್ಯು ತಟ್ಟೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮರಣ ಹೆದರಿಕೆ ಇರತ್ತಲ್ಲ, ಅಯ್ಯೋ ನನ್ನ ಜೀವ, ನನ್ನ ಪ್ರಾಣ, ಏನ್ ಕಥೆ ಮುಂದೆ ಅಂತ, ಆ ಹೆದರಿಕೆ ಇರಲ್ವಂತೆ. ರಕ್ಷಣೆ ಮಾಡ್ತಾರಂತೆ ವಾದಿರಾಜರು. ಆದ್ರೆ ಆ ಪಂಚವೃಂದಾವನ ಶ್ಲೋಕಗಳನ್ನ 3 ಬಾರಿ ಸಂಧ್ಯಾ ಕಾಲಗಳಲ್ಲಿ ಪಾರಾಯಣ ಮಾಡ್ಬೇಕು. ನನ್ನ ಅನುಗ್ರಹದಿಂದ ಅವರಿಗೆ ಶ್ರೀರಕ್ಷೆ, ಏನೂ ಆಗಲ್ಲ, ತೊಂದ್ರೆ. ಅದಕ್ಕೆ ನಾನು ಸಾಕ್ಷಿ ಅಂತ ವಾದಿರಾಜರು ಆ ಆಖ್ಯಾನದ ಪಾರಾಯಣಕ್ಕೆ ಫಲ ಹೇಳ್ತಾರೆ. ಅದರಿಂದ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ಅಂತ ತಾತ್ಪರ್ಯ. ಇದಾದ್ಮೇಲೆ ಧವಲಗಂಗೆ ಮತ್ತೆ ರುದ್ರದೇವರು, ಹನುಮಂತ, ತ್ರಿವಿಕ್ರಮ ದೇವರು, ಇವರ ವಿಶೇಷ ಸನ್ನಿಧಾನ ಅಲ್ಲಿ ಧವಲಗಂಗಾ ಸರೋವರದಲ್ಲಿ, ವೃಂದಾವನದಲ್ಲಿ ಅದು ಖಂಡಿತ ಇದ್ದೇ ಇರತ್ತೆ. ಜೊತೆಗೆ ಸ್ತೋತ್ರ, ಅಶ್ವತ್ಥ ಸ್ತೋತ್ರ, ಹಯಗ್ರೀವ ದೇವರ ಸ್ತೋತ್ರ, ಹನುಮಂತನ ಸ್ತೋತ್ರ, ರಾಮನ ಸ್ತೋತ್ರ, ನರಸಿಂಹ ದೇವರ ಸ್ತೋತ್ರ, ಇದೆಲ್ಲ ಇದೆ. ಕೊನೆಗೆ ಅಲ್ಲಿ ವಾದಿರಾಜರೇ ಗ್ರಂಥ ಮಾಡಿದ್ದು ಅಂತ ಮತ್ತೆ ಉಲ್ಲೇಖ ಮಾಡಿ, ಆಮೇಲೆ ಹೇಗ್ ಮಾಡಿದ್ರು ವಾದಿರಾಜರು, ಒಬ್ಬ ಏಡಮುಖ ಬ್ರಾಹ್ಮಣನ ಒಳಗಡೆ ಬಂದ್ರು ವಾಗೀಶ ತೀರ್ಥರ ಶಿಷ್ಯರು, ಇವರು ಸ್ತೋತ್ರವನ್ನ, ಈ ವೃಂದಾವನ ಸ್ತೋತ್ರ ಅವನ ಮುಖಾಂತರ ನಮಗೆ ನೀಡಿದ್ದಾರೆ. ಪಾರಾಯಣ ಯಾರು ಮಾಡ್ತಾರೋ ಅವ್ರಿಗೆ ಸಂಪತ್ತು ಸಿಗತ್ತೆ ಅಂತ ಇಷ್ಟ ಹೇಳಿ, ಕೊನೆಗೆ ಈ ಗ್ರಂಥ ಏನಿದೆ ಇದು ರುಜು ಪ್ರೋಕ್ತ, ರುಜು ದೇವತೆ ಅಂದ್ರೆ ಏನೂ ದೋಷ ಇಲ್ದೇ ಇರೋ ದೇವತೆ ವಾದಿರಾಜರು. ಅವ್ರು ಹೇಳಿದಾರೆ ಅಂದ್ಮೇಲೆ ಸಾತುನುದಾವನಕ್ಕಿನ ಪ್ರಮಾಣ ಹೌದೋ ಅಲ್ವೋ ವಿಚಾರ ಮಾಡೋ ಹಾಗೆ ಇಲ್ಲ. ಹೇಳಿದವರು ರುಜು ದೇವತೆ ಲಾತವ್ಯರು, ಅವ್ರು ಹೇಳಿದಾರೆ ಅದ್ ಪ್ರಮಾಣ ಅಷ್ಟೇ. ಇದನ್ನ ಪ್ರಮಾಣ ಹೌದೋ ಅಲ್ವೋ ಅಂತ ಇನ್ನೊಂದೇನೋ ಹುಡ್ಕೊಂಡು ಹೋಗೋದ್ ಬೇಡ. ಮಧ್ವಾಚಾರ್ಯ ಹೇಳಿದಾರೆ ಅದಷ್ಟೇ ಸಾಕು ಪ್ರಮಾಣ ಅಂತ. ಮಧ್ವಾಚಾರ್ಯ ಹೇಳಿದಾರೆ, ಹೌದಾ ಇನ್ಯಾರು ಹೇಳಿದಾರ ಈ ತರ, ಅವ್ರು ಹೇಳಿದ ವಿಷಯನ ಅಂತ ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ಆಪ್ತತ್ವ ಅವ್ರು ಹೇಳಿದ್ರೆ ಸಾಕು, ಅದೇ ಒಂದು ಪ್ರಮಾಣ. ಆಮೇಲೆ ನರನಾರಾಯಣರ ಸ್ತೋತ್ರ ಇದೆ, ಉಡುಪಿ ಕ್ಷೇತ್ರದ ಸ್ತೋತ್ರ ಇದೆ, ವೇದವ್ಯಾಸರ ಬಗ್ಗೆ ಉಲ್ಲೇಖ ಮಾಡಿ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ ವಾದಿರಾಜರಿಗೆ. ಅದನ್ನ ಹೇಳಿ ಮುಂದೆ ಇನ್ನೊಂದ್ ಸ್ವಲ್ಪ ವಿಷಯ ಇದೆ, ಒಂದು ಅರ್ಧ ಅಧ್ಯಾಯದ ಭಾಗ ನಾವು ನೋಡಿದೀವಿ, ಇದೊಂದ್ ಸ್ವಲ್ಪ ನೋಡಿ ಆಮೇಲೆ ಪ್ರತಿಯೊಂದು ಶ್ಲೋಕದ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ಇಡೀ ಅಧ್ಯಾಯದ ಸಾರ ಕೇಳಿದ್ರೆ ಒಂದು ಅಂದಾಜಿರುತ್ತೆ, ನಾವು ಏನ್ ವಿಷಯ ಓದ್ಲಿಕ್ಕೆ ಹೋಗ್ತಾ ಇದೀವಿ ಮೊದಲನೇ ಅಧ್ಯಾಯದಲ್ಲಿ ಅಂತ. ಆ ನಿಟ್ಟಿನಲ್ಲಿ ಅರ್ಧ ಭಾಗ ಮುಗಿಸಿದೀನಿ, ಒಂದು ಅರ್ಧ ಭಾಗ ಸಾರ ಹೇಳಿ ಮುಂದಕ್ಕೆ ನಾವು ಮೊದಲನೇ ಶ್ಲೋಕದಿಂದ ವಿಸ್ತಾರವಾಗಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣೆ. ಧನ್ಯವಾದ ಗುರುಗಳೇ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.